ಅಭಿವೃದ್ಧಿಯಲ್ಲಿ ಸಮಸ್ಯೆಗಳಿಗೇನೂ ಕಡಿಮೆ ಇಲ್ಲ. ಆದ್ರೆ ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ಕೊಡಬಹುದು. ಅಂತಹದ್ದೇ ಸಮಸ್ಯೆಗೆ ಬಿಬಿಎಂಪಿ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಅದೇನು ಅಂತ ನಾವು ಹೇಳ್ತೀವಿ, ಮಿಸ್ ಮಾಡದೆ ಈ ಸ್ಟೋರಿನ ಕೇಳಿ. ನಗರಗಳಲ್ಲಿ ಸಮಸ್ಯೆಗಳಿಗೇನೂ ಕಡಿಮೆ ಇಲ್ಲ ನೋಡಿ. ಅದರಲ್ಲೂ ಇತ್ತೀಚೆಗಂತೂ ಪಾರ್ಕಿಂಗ್ ಸಮಸ್ಯೆ ತಲೆನೋವು ತಂದೊಡ್ತಾ ಇದೆ. ಒಂದು ಕಡೆ ಟ್ರಾಫಿಕ್ ಪ್ರಾಬ್ಲಮ್, ಇನ್ನೊಂದು ಕಡೆ ವಾಹನ ನಿಲುಗಡೆಯ ಸ್ಥಳದ ಸಮಸ್ಯೆ. ಆದ್ರೀಗ ಈ ಎಲ್ಲಾ ಸಮಸ್ಯೆಗಳಿಗೂ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಎಸ್, ಪಾರಂಪರಿಕ ಕತೆ ಹೊತ್ತ ಗಾಂಧಿ ಬಜಾರ್ನ ಲುಕ್ ಬದಲಾಗಿದೆ. ಸದಾ ಗಿಜುಗುಡುತ್ತಾ ವ್ಯಾಪಾರದ ತಾಣವಾಗಿದ್ದ ಹೂವಿನ ಲೋಕ ಜನರಿಗೆ ಸಮಸ್ಯೆ ತಂದೊಡ್ಡಿತ್ತು. ಅಭಿವೃದ್ಧಿ ಹೆಸರಲ್ಲಿ ಬಿಬಿಎಂಪಿ ಸಮಸ್ಯೆ ಉದ್ಭವಿಸುತ್ತಿದೆ ಎಂದು ಕೂಗಾಡಿದ್ರು. ಆದ್ರೀಗ ಅದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ 5 ಅಂತಸ್ತಿನ ಪಾರ್ಕಿಂಗ್ ಮಹಡಿ ಮಾಡೋದಕ್ಕೆ ಮುಂದಾಗಿದೆ. ನಾವು ಬಂದ್ರೆ ಎಲ್ಲಿ ನಿಲ್ಸೋದು ಗಾಡಿಗಳು ಅಂತ ಆಗ್ತಾ ಇತ್ತು. ಆಮೇಲೆ ಯಾವ್ದಾರು ರಸ್ತೆಯಲ್ಲಿ ಗಾಡಿ ನಿಲ್ಸಿದ್ರೆ 500 ರೂಪಾಯಿ ಫೈನ್ ಆಗ್ತಾ ಇದ್ರು. ಈಗ ಒಂದು ಜಾಗದಲ್ಲಿ ನಾವು ನಿಲ್ಲಿಸಿ ಆ ಜಾಗದಿಂದ ಎಲ್ಲಾದರೂ ಹೋಗ್ಬೇಕಂದ್ರೆ ತುಂಬ ನಮಗೆ ಈ ಗ್ರಾಹಕರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಷ್ಟೇ ರೀತಿಯಲ್ಲಿ ಅಂಗಡಿಯವ್ರಿಗೂ ಸಹ ಇದರಿಂದ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮೇಡಮ್ ನೋಡಿ, ಇಡೀ ದೇಶದಲ್ಲಿ ಯಾವುದು ಕಾಮಗಾರಿಗಳು ಆ ಸಮಯದಲ್ಲಿ ಆಗೋದಿಲ್ಲ. ಯಾವತ್ತಾದರೂ ಆಗಲಿ, ಆದರೆ ಸರಿಯಾಗಲಿ. ಈಗೇನು ನಮಗೇನು ಅರ್ಜೆಂಟಾಗಿ ಇವತ್ತೇ ಪಾರ್ಕಿಂಗ್ ಬೇಕು ಅಂತೇನು ಯಾರೇನು ಮನೆ ಮುಂದೆ ಬಂದು ಕೂತಿಲ್ಲ. ಆದರೆ ಆಗೋ ವ್ಯವಸ್ಥೆ ಇದೆಯಲ್ಲ, ತುಂಬ ಚೆನ್ನಾಗಿ ಆಗಬೇಕು ಮತ್ತು ಅದರಿಂದ ಜನ ಲಾಭ ಆಗುವಂಗೆ ಆಗಬೇಕು. 4 ಅಂತಸ್ತಿನ ಕಟ್ಟಡದಲ್ಲಿ 142 ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಬಿಬಿಎಂಪಿ ಮಾಡ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಹುಮಹಡಿ ಕಟ್ಟಡ ನಿರ್ಮಾಣವಾಗ್ತಾ ಇದ್ದಂತೆ ವಾಹನ ಸವಾರರು ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ. ಕಾರ್ ಪಾರ್ಕಿಂಗ್ ಜೊತೆಗೆ 48 ಮಳಿಗೆ ನಿರ್ಮಾಣ, ತಳಮಹಡಿ 22 ಹಾಗೂ ನೆಲಮಹಡಿಯಲ್ಲಿ 26 ವಾಣಿಜ್ಯ ಮಳಿಗೆಗಳಿದ್ದು ಒಟ್ಟು 150 4 ವೀಲರ್, 200 2 ವೀಲರ್ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ. ಸುಮಾರು 18.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಕಟ್ಟಡ. ಈಗ ಇದು ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಆಮೇಲೆ ಕಾರ್ ಬಂತು, ಅದಾದಮೇಲೆ ಏರೋಪ್ಲೇನ್ ಬಂತು. ಜನಕ್ಕೇನು ಗೊತ್ತಾ ಮೇಡಮ್, ಯಾವುದನ್ನು ನೀವು ಕಲಿಸ್ತೀರಾ ಅದಕ್ಕೆ ಹೊಂದ್ಕೊಳ್ತಾರೆ. ಇವತ್ತೇ ಆಗೋದಿಲ್ಲ. ಇವತ್ತು ಪಾರ್ಕಿಂಗ್ ಮಾಡಿ ಇವತ್ತೇ ನೀವು ಎಲ್ಲ ಗಾಡಿಗಳನ್ನ ರಸ್ತೆಯಲ್ಲಿ ನಿಲ್ಲಿಸಬೇಡಿ ಅಂದರೆ ಆಗಲ್ಲ. ಕ್ರಮೇಣ ಒಂದು 3-4 ವರ್ಷ ಆದಮೇಲೆ ಜನಕ್ಕೆ ಬುದ್ಧಿ ಬರುತ್ತೆ. ಆಮೇಲೆ ಇದಕ್ಕೆ ಪೂರ್ವಕವಾಗಿ ಏನು ಮಾಡಬೇಕಂದ್ರೆ, ಟ್ರಾಫಿಕ್ ಪೊಲೀಸ್ ಅವರು ಸಹ ಸುತ್ತಮುತ್ತಲಿನ ಜಾಗದಲ್ಲಿ ಎಲ್ಲಾದರೂ ವೆಹಿಕಲ್ಗಳು ನಿಲ್ಲಿಸಿದ್ರೆ ಅವುಗಳಿಗೆ ಫೈನ್ ಹಾಕೋದಾಗಲಿ, ಇಲ್ಲಾಂದರೆ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲೋಗಿ ನಿಲ್ಲಿಸಿ ಅಂತ ಹೇಳೋದಾಗಲಿ ಮಾಡಬೇಕು. ಅದು ಒಂದು ಕೈ ಜೋಡಿಸಿದ್ರೆ ಮಾತ್ರ ಎಲ್ಲ ಸಿಸ್ಟಮ್ಗಳನ್ನ ಉಪಯೋಗಕ್ಕೆ ಬರುತ್ತೆ. ಒಟ್ಟಾರೆಯಾಗಿ ವ್ಯಾಪಾರಸ್ಥರಿಗೆ ಹಾಗೂ ವಾಹನ ಸವಾರರ ಸಮಸ್ಯೆಗೆ ತಂದೊಡ್ಡಿದ್ದ ಗಾಂಧಿ ಬಜಾರ್ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದೆ. ಅತಿ ಶೀಘ್ರದಲ್ಲೇ ಈ ಕಾರ್ಯ ಮುಗಿಯಲಿದ್ದು ಜನರ ಕೈಗೆ ಕೂಡ ಸಿಗಲಿದೆ. ಅದೇನೇ ಆಗಲಿ, ಈಗಲಾದರೂ ಬಿಬಿಎಂಪಿ ಕಣ್ಣು ತೆರೆದಿದೆ ಎಂದು ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.